ನವರಸಗಳು ಅಂತ ಕರೆದ್ವಿ, ನವಭಾವಗಳು ಅಂತ ಕರೆದ್ವಿ. ನಮ್ಮ ದೇಹವು ಕೂಡ 9 ಛಿದ್ರಗಳ ಅಂಬಿಗ ಅಂತ ಕರೀತಾರೆ ಅದನ್ನು. ಇಡೀ ದೇಹವನ್ನು ದಾಸರು ಕರೆಯುವಂಥ ಸಂದರ್ಭದಲ್ಲಿ 9 ಛಿದ್ರಗಳ ಅಂಬಿಗ ಅಂತ ಕರೀತಾರೆ. ತುಂಬಿದ ಹರಿಗೋ ಲಂಬಿಗ, ಅದಕ್ಕೆ 9 ಛಿದ್ರಗಳ ಅಂಬಿಗ. ಸಂಭ್ರಮದಿಂದಲ್ಲಿ ಅಂಬಿಗ, ಅದರಿಂಬ ನರಿತು ನಡೆ ಸಂಬಿಗ ಅಂತ ಕರಿತಕ್ಕಂಥದ್ದು ದಾಸರು. ಆ 9 ಛಿದ್ರಗಳು ಅಂತ ಏನು ಹೇಳ್ತಾರೆ, ನವದ್ವಾರಗಳಾಗುತ್ತೆ. ಆ ನವದ್ವಾರಗಳನ್ನು ನಾವು ಯಾವ ರೀತಿಯಾಗಿ ಕಂಟ್ರೋಲ್ಗೆ ತೆಗೆದುಕೋತೀವೋ ಆಗ ನಮಗೆ ಸಿಗ್ತಕ್ಕಂಥದ್ದೇನೆ ನೆಮ್ಮದಿ ಅಂತ ಆಗುತ್ತೆ. ಅದನ್ನು ನಾನು ಸ್ವಲ್ಪ ವಿವರಣೆ ಮಾಡ್ತಾ ಹೋಗೋಣ. ಇನ್ನು ವೈಶೇಷಿಕ ಆದಮೇಲೆ ನಮಗೆ ಸಿಗ್ತಕ್ಕಂಥದ್ದು ಪೂರ್ವ ಮೀಮಾಂಸಾ, ಅದನ್ನು ಜೈಮಿನಿ ಋಷಿಗಳವರು ಹೇಳ್ತಾರೆ. ಆ ನಂತರ ಉತ್ತರ ಮೀಮಾಂಸಾ ಅಂತಕ್ಕಂಥದ್ದನ್ನು ಬಾದರಾಯಣ ಋಷಿಗಳವರು ಹೇಳ್ತಾರೆ. ಅದೆಲ್ಲವೂ ಕೂಡ ಒಂದೊಂದೇ ಆಗ್ತಾ ಹೋಗುತ್ತೆ. ಆ ಪೂರ್ವ ಮೀಮಾಂಸಗಳಲ್ಲಿ ಕರ್ಮಕಾಂಡ, ಯಜ್ಞ, ಧರ್ಮ ಇವುಗಳನ್ನೆಲ್ಲ ಹೇಳ್ತಾ ಹೋಗ್ತಾರೆ. ಆನಂತರ ಬಾದರಾಯಣರು ಹೇಳ್ತಕ್ಕಂಥದ್ದು ವೇದಾಂಗದ ಕೊನೆಯ ಭಾಗ, ಅದನ್ನು ಉಪನಿಷತ್ಗಳು ಅಂತ ಹೇಳಿ ಕರೀತಕ್ಕಂಥದ್ದು. ಇಲ್ಲಿ ನಮ್ಮ ಬೆಳಗಾವಿಯಲ್ಲಿ ರಾನಡೆ ಅವರ ಒಂದು ಇದಕ್ಕೆ ಹೋಗಿದ್ದಾಗ ನಾನು ಉಪನಿಷತ್ತಿನ ಮೇಲೆ ಹೇಳುವಂಥ ಸಂದರ್ಭ, ಕಳೆದ ಫೆಬ್ರವರಿ ತಿಂಗಳಿನಲ್ಲಿ ಇಂಟರ್ನ್ಯಾಷನಲ್ ಸೆಮಿನಾರ್ ಮಾಡಿದ್ರು ಅದಕ್ಕೆ ಸಂಬಂಧಪಟ್ಟಂಗೆ ಉಪನಿಷತ್ತುಗಳ ಮೇಲೆ. ಅಲ್ಲಿ ಹೇಳುವಂಥ ಸಂದರ್ಭದಲ್ಲಿ ಈ ಉತ್ತರ ಮೀಮಾಂಸದ ಕೆಲವು ಭಾಗಗಳನ್ನ ತೆಗೆದುಕೊಂಡು ನಾನು ಆ ವಿವರಣೆಗಳನ್ನು ಕೊಟ್ಟಿದ್ದೇನೆ. ಈಗ ನಮಗೊಂದು ಕಲ್ಪನೆ ಬಂತು, ನ್ಯಾಯಯುತವಾಗಿರಬೇಕು ಅಂದರೆ ಏನನ್ನ ಬಿಡಬೇಕು ಅಂತ. ಏನೆಲ್ಲ ಹಿಡ್ಕೋತಾ ಹೋಯಿತು ಅಂತಂದರೆ ನಾವು ನಮ್ಮ ಗುರಿಯನ್ನು ಮುಟ್ಟೋದಕ್ಕೆ ಕಷ್ಟ. ನೀನು ಪರ್ವತದ ಶಿಖರವನ್ನು ಹತ್ತಬೇಕಾದರೆ, ತುದಿಯನ್ನು ಮುಟ್ಟಬೇಕಾದರೆ, ಜ್ಞಾನದ ಕೊನೆಯ ಭಾಗವನ್ನು ತಲುಪಬೇಕಾದರೆ ಲೆಸ್ ಲಗೇಜ್ ಮೋರ್ ಕಂಫರ್ಟ್ ಅಂತ ಯೋಚನೆ ಮಾಡಿ. ಯಾರಾದರೂ ಒಂದು ವೇಳೆ ಇಲ್ಲಿ ಮೌಂಟನಿಯರಿಂಗ್ ಅಂದರೆ ಟ್ರೆಕ್ಕಿಂಗ್ ಅಂತ ಹೋಗ್ತಾರಲ್ಲ, ಅವರನ್ನು ಕೇಳಿ ನೋಡಿ, ಅಥವಾ ನೀವೇ ಹೋಗಿ ನೋಡಿ. ಸಣ್ಣ ಬೆಟ್ಟವನ್ನು ಹತ್ತಿ ನಿಮಗಾಗಿಯೇ ತೆಗೆದುಕೊಂಡಂತಹ ನೀರಿನ ಬಾಟಲ್ ನಿಮಗೆ ತೂಕ ಆಗ್ತಾ ಹೋಗುತ್ತೆ. ನೀರು ಬೇಕು, ಹತ್ತುವಾಗ ಏದುಸಿರು ಬರುತ್ತೆ, ನೀರು ಕುಡಿಬೇಕು. ಆ ನೀರಿಗೋಸ್ಕರ ನೀವು ತೆಗೆದುಕೊಂಡಿರೋ ಒಂದು ನೀರಿನ ಬಾಟಲಿ ನಿಮಗೆ ತೂಕ ಅನಿಸುತ್ತೆ, ಭಾರ ಅನಿಸುತ್ತೆ. ಹಾಗಿದ್ದಾಗ ಮನುಷ್ಯನ ದೇಹದಲ್ಲಿ ಅದೇ ನೀರಿದ್ರೆ ನಿಮಗೆ ಭಾರ ಅನಿಸಲ್ಲ. ಕುಡಿದು ಬಿಟ್ಟರೆ ಅದನ್ನ ನಿಮಗೆ ಭಾರ ಅನಿಸಲ್ಲ. ಆದರೆ ಅದನ್ನು ಹೊತ್ಕೊಂಡಿದ್ದಾಗ ಭಾರ ಅನಿಸುತ್ತೆ. ಹಾಗಾದರೆ ಯಾವುದಕ್ಕೆ ಭಾರ ಅಂತಂದರೆ, ಯಾವುದನ್ನು ನಾವು ನಮ್ಮ ತಲೆಯಲ್ಲಿ ಇಟ್ಟುಕೊಂಡು ಅದನ್ನೇ ಮಾಡ್ತಾ ಹೋಗ್ತೀವಿ ಅದು ನಮಗೆ ಭಾರ ಅನಿಸುತ್ತೆ. ಯಾವಾಗ ಅದನ್ನು ಹೊರಗಡೆ ತೆಗೆದಾಕ್ತಾ ಹೋಗ್ತೀವಿ ಆಗ ಹಗುರ ಅನಿಸುತ್ತೆ. ಆದ್ದರಿಂದ ಭಗವಂತನನ್ನು ಹೇಳುವಂಥ ಸಂದರ್ಭದಲ್ಲಿ ಹೇಳ್ತಾರೆ, ನೀನು ಹತ್ತಿಯಂತೆ ಹಗುರ, ಕಬ್ಬಿಣದಂತೆ ಭಾರ ಅಂತ. 10 kg ಕಬ್ಬಿಣ ಜಾಸ್ತಿ ತೂಕನೋ 10 kg ಹತ್ತಿ ಜಾಸ್ತಿ ತೂಕನೋ ಅಂದ್ರೆ ಏನು ಹೇಳ್ತೀರಿ? ಎಲ್ಲರೂ ಕಬ್ಬಿಣ ಅಂತೀರಿ. ಇಲ್ಲ, ನಾನು ಹೇಳ್ತಿರೋದು ಯೋಚನೆ ಮಾಡಿ, 10 kg ಎರಡೂ ಇದೆ. ಹಗುರ ಮತ್ತು ಭಾರ ಅಂತಕ್ಕಂಥದ್ದು ಗಾತ್ರದ ಮೇಲೆ ಸಂಬಂಧವಾಗ್ತಕ್ಕಂಥದ್ದು. ಹಾಗಾಗಿ ಏನಾಗಬೇಕಾಗುತ್ತೆ, ನೀವು ಅಲ್ಲಿ ಈಗ ಸಿದ್ಧಾರೂಢರ ದರ್ಶನ ಮಾಡಿ ಆ ಕಡೆ ಹೋಗಬೇಕು ಅಂತಂದರೆ ಸಣ್ಣಕ್ಕೊಂದು ಬಾಗಿಲು ಮಾಡಿದ್ದಾರೆ. ನಮ್ಮ ಕಾಮರೆಡ್ಡಿಯವ್ರು ಇಳಿತಿರುವಾಗ ಹುಷಾರು ಹುಷಾರು ಅಂತಂದೆ ನಾನು. ಯಾಕೆ ಅದನ್ನು ಹೇಳಿದ್ದಾರೆ ಅಂತಂದರೆ, ದೇವಾಲಯಗಳ ಒಳಗಡೆ ನೀನು ಬರುವಾಗ ಎರಡನ್ನ ಬಿಟ್ಟು ಬರಬೇಕು, ಎರಡನ್ನ ಬಿಟ್ಟು ಬರಲೇಬೇಕು. ಮೊದಲನೇದು ಚಪ್ಪಲಿ, ಅದು ಕಾಲಲ್ಲಿರುತ್ತೆ. ಎರಡನೇದು ಅಹಂಕಾರ, ಅದು ತಲೆಯಲ್ಲಿರುತ್ತೆ ಅಂತ. ಯಾಕೆ ಸಣ್ಣ ಬಾಗಲ್ಗಳನ್ನ ದೇವಾಲಯಗಳಿಗೆ ಮಾಡಿರ್ತಿದ್ರು ಅಂತಂದರೆ ಈ 2 ಕಾರಣಗಳಿಗೋಸ್ಕರ ಮಾಡಿರ್ತಿದ್ರು ಅಂತ. ಯಾವಾಗ ನೀವು ಇವೆರಡನ್ನ ಬಿಟ್ರಿ ನೋಡಿ, ಚಪ್ಪಲಿ ಬಿಡ್ತಕ್ಕಂಥದ್ದು ನಮ್ಮ ದೇಹದ ಲಾಲಸೆಗಳನ್ನೆಲ್ಲ ಬಿಡ್ತಾ ಇದ್ದೀನಿ, ನನ್ನ ಸುಖ ಭೋಗಗಳನ್ನೆಲ್ಲ ಬಿಡ್ತಾ ಇದ್ದೀನಿ ಅಂತಕ್ಕಂಥದ್ದನ್ನ ದ್ಯೋತಕವಾಗಿ ನಾವು ಅಲ್ಲಿ ಬಿಡ್ತಕ್ಕಂಥದ್ದು. ನಡೆಸ್ದಂಗಾಗತ್ತೆ, ಭಗವಂತ ನಡೆಸ್ದಂಗಾಗತ್ತೆ. ಏನು ಮಹಾ, ಯಾವುದಾದ್ರೂ ನಾಯಿ ಚಪ್ಪಲಿ ಹಾಕ್ಕೊಂಡು ಇರೋದು ನೋಡಿದ್ದೀರಾ? ಹುಲಿ ಪ್ರಾಣಿ ಯಾವುದಾದ್ರೂ ಹಾಕ್ಕೊಂಡಿರೋದು ನೋಡಿದ್ದೀರಾ? ಇಲ್ವಲ್ಲ. ಅವಕ್ಕೇನು ಕಾಲು ಬಿಸಿ ಹತ್ತಂಗಿಲ್ಲ ನಂಗಾರೆ. 43-44 ಡಿಗ್ರಿ ಇದ್ದಾಗ ಅವಕ್ಕೂ ಹತ್ತವೆ ಕಾಲ್ಗೆ. ಹೇಳಿ ಕೇಳಿ ಮರಳುಗಾಡಲ್ಲೇ ಇರಬೇಕಾದಂಥ ಒಂಟೆ
ಭಗವಂತನೇ ಅದಕ್ಕಾಗುವಂಥ ಚಪ್ಪಲಿ ಕೊಟ್ಟಾನೋ ಇಲ್ಲೋ? ಅದಕ್ಕೆ ಯಾರು ಶೂ ಹಾಕಿದ್ದೀರೇನೋ ಅದಿದಾಸು? ನಮ್ಗೆ ಯಾಕೆ ಹಂಗಾರೆ? ನಮ್ಗೆ ಯಾಕೆ ಅಂತಂದ್ರೆ ನಾವು ಸುಖದ ಕಡೆಗೆ ಹೊರಟ್ವಿ. ಸುಖದ ಕಡೆಗೆ ಯಾವಾಗ ಹೊರಡ್ತೀವಿ ನಾವು, ಆಗ ಭಗವಂತ ಕೊಟ್ಟಿದ್ದು ಸಾಕಾಗೋದಿಲ್ಲ. ಯಾವಾಗ ಭಗವಂತ ಕೊಟ್ಟಿದ್ದು ಸಾಕಾಗೋದಿಲ್ಲ, ಆಗ ಮನಸ್ಸಿನಲ್ಲಿ ಇನ್ನೂ ಬೇಕು, ಇನ್ನೂ ಬೇಕು, ಇನ್ನೂ ಬೇಕು ಅನ್ನೋದು ಬರ್ತಾ ಹೋಗುತ್ತೆ. ಹಾಗೆ ಇನ್ನೂ ಬೇಕು, ಇನ್ನೂ ಬೇಕು, ಇನ್ನೂ ಬೇಕು ಅಂತಂದಾಗ ಎಷ್ಟು ಕೊಟ್ಟರೂ ಸಾಲೋದಿಲ್ಲ. ಅದನ್ನು ಪುತಿ ನರಸಿಂಹಾಚಾರ್ಯ ಅವರು ಹೇಳುವಂಥ ಸಂದರ್ಭದಲ್ಲಿ ಉತ್ತಮವಾಗಿರ್ತಕ್ಕಂಥ ಒಂದು ಕವಿತೆಯನ್ನು ರಚಿಸ್ಕೊಟ್ಟಿದ್ದಾರೆ. ಯಾರೆಲ್ಲ ಪುಷ್ಪಕ ವಿಮಾನ ನೋಡಿದಿರಿ, ಅದರಲ್ಲಿ ಆ ಸೀನನ್ನು ನೆನಪಿಸ್ಕೊಳ್ಳಿ. ಆ ಚಿತ್ರದಲ್ಲಿ ಕಮಲ ಹಾಸನ್ ₹1 ಕಾಯಿನ್ ಇಟ್ಕೊಂಡು ಆ ಕಡೆ ಬದಿ ರಸ್ತೆಯಲ್ಲಿ ಫುಟ್ಪಾತಲ್ಲಿ ನಿಂತಿದ್ದಾರೆ, ಈಗ ತೋರಿಸ್ತಾ ಇದ್ದಾರೆ. ಈ ಕಡೆ ಬದಿ ಫುಟ್ಪಾತಲ್ಲಿ ಒಬ್ಬ ಭಿಕ್ಷುಕ ಕೂತಿದ್ದಾನೆ. ಅವನ ಮುಂದೆ ಹೀಗೆ ಮಾಡ್ತಾ ಇದ್ದಾರೆ ₹1ನ. ಭಿಕ್ಷುಕಂಗೆ ಅನಿಸುತ್ತೆ ಇವನು ನನ್ನನ್ನು ಗೇಲಿ ಮಾಡ್ತಾನೆ ಅಂತ. ಮೊದಲು ₹2 ನೋಟ್ ತೋರಿಸ್ತಾನೆ ಅವನು ಭಿಕ್ಷುಕ. ಇವನು ತಿರ್ಗಾ ಆ ಕಡೆ ತಿರ್ಕೊಂಡು ಹೀಗೆ ಹೀಗೆ ಅಂತಾನೆ, ಡ್ರೆಸ್ ತೋರಿಸ್ತಾನೆ, ಟೈ ತೋರಿಸ್ತಾನೆ, ಎಲ್ಲ ನೋಡ್ತಾನೆ. ಭಿಕ್ಷುಕ ₹2, ₹5, ₹10 ಎಲ್ಲ ತೋರಿಸಿದ್ಮೇಲೆ ಚೀಲ ಹಿಂಗೆ ತೆಗಿತಾನೆ. ಬೇಕಾದಷ್ಟು ನೋಟ್ಗಳಿರುತ್ತೆ. ಇದನ್ನ ಒಂದು ಮನಸ್ಸಿನಲ್ಲಿ ಇಟ್ಕೊಳ್ಳಿ. ಆ ಮನಸ್ಸಿನಲ್ಲಿ ಇಟ್ಕೊಂಡಾದ್ಮೇಲೆ ನೋಡಿ, ಹರಿಗೆ ಎಂದು ಗುಡಿಯನ್ನೊಂದ ಕಟ್ಟುತ್ತಿರುವೆನು ಅಂತ ಹೇಳಿ ಈ ಒಂದು ಕೀರ್ತನೆ ಭಾವಗೀತೆ ಪುತಿ ನರಸಿಂಹಾಚಾರ್ಯ ಅವರು ರಚಿಸಿದ್ದು. ನಾವೆಲ್ಲ ಅಂತಿದ್ದೀವಲ್ಲ, ಕೊಟ್ಟಿರೋದೊಂದು ಟ್ಯೂಬ್ಲೈಟ್ ರೀ, ಆ ಟ್ಯೂಬ್ಲೈಟಿನ ಬೆಳಕು ಕಾಣಬಾರ್ದು ಅಷ್ಟು ಜೋರಾಗಿ ಇಂಥವರ ಕೊಡುಗೆ ಅಂತ ಬರ್ಸ್ಬಿಟ್ಟಿರ್ತೀವಿ. ಕೊಟ್ಟಿರೋದು ಟ್ಯೂಬ್ಲೈಟು ದೇವಸ್ಥಾನಕ್ಕೆ, ಅದ್ರ ಮೇಲೆ ಇಂಥವರ ಕೊಡುಗೆ ಅಂತ ಬರ್ಸಿರ್ತೀವಿ. ಆ ಇಂಥವರ ಕೊಡುಗೆ ಅನ್ನೋದು ಲೈಟ್ನೇ ಮುಚ್ಚಿಬಿಡ್ಬೇಕು, ಅಷ್ಟು ಜೋರಾಗಿ ಬರ್ಸ್ಬಿಟ್ಟಿರ್ತೀವಿ. ಅದನ್ನು ನೋಡಿ ಪುತಿ ನರಸಿಂಹಾಚಾರ್ಯ ಬರೀತಾರೆ, ಹರಿಗೆ ಎಂದು ಗುಡಿಯನ್ನೊಂದ ಕಟ್ಟುತ್ತಿರುವೆನು, ದೀನಗಿಂತ ದೇವ ಬಡವ ಎಂದು ಬಗೆವೆನು ಅಂತಾರೆ. ಯಾಕೆ ಅಂತ ಕೇಳ್ತಾರೆ. ನಿಜವು ವಿಷ್ಣುವು ವಿಶ್ವದರಸು ವಿಶ್ವಧಾಮನು ಅಂತಾರೆ. ವಾಮನಾವತಾರವನ್ನ ಮತ್ತೆ ತ್ರಿವಿಕ್ರಮಾವತಾರವನ್ನ 2 ಪದಗಳಲ್ಲಿ ಹೇಳ್ತಕ್ಕಂಥ ಭಾಗ. ನಿಜವು ವಿಷ್ಣುವು ವಿಶ್ವದರಸು ವಿಶ್ವಧಾಮನು, ಒಂದೇ ಹೆಜ್ಜೆಯಿಂದ ಭುವಿಯ ನಾಕವಳೆದನು. ಎಷ್ಟು ಚಿಕ್ಕದು ಎನ್ನ ಹೃದಯ, ಅಷ್ಟು ದೊಡ್ಡದಂತ ಇಡೀ ಭೂಮಂಡಲನೋ ಒಂದು ಪಾದದಲ್ಲೆಳೆದು, ಇಡೀ ನಭೋಮಂಡಲವನ್ನ ಒಂದು ಪಾದದಲ್ಲೆಳೆದು, 3ನೇ ಜಾಗ 3ನೇ ಪಾದ ಎಲ್ಲಿಡ್ಲಿ ಅಂತ ಕೇಳಿದಂಥ ವಿಷ್ಣು ಬಲಿಯ ತಲೆ ಮೇಲೆ ಇಟ್ಟಂಥವನಿಗೆ, ಅಷ್ಟು ದೊಡ್ಡ ಜಾಗ ಇರುವಂಥ ವ್ಯಕ್ತಿಗೆ ಎಷ್ಟು ಚಿಕ್ಕದು ಎನ್ನ ಹೃದಯ. ಮುಂದಿನ ಭಾಗ ಬಹಳ ಇದು ಇಂಪಾರ್ಟೆಂಟ್, ನೀವು ತಿಳ್ಕೋಬೇಕು. ಎಷ್ಟು ಚಿಕ್ಕದು ಎನ್ನ ಹೃದಯ, ಏನು ಹೊಲಸದು. ಯೋಚನೆ ಮಾಡಿ, ಅಲ್ಲಿ ಬರ್ತಾ ಇದ್ವಿ, ನಮ್ಮ ಗಾಡಿ ಓವರ್ಟೇಕ್ ಮಾಡಿಬಿಟ್ಟಿದ್ದಾನೆ, ಹಾಕೋ ಅವನಿಗೆ ಸೈಡ್ಗೆ, ಹೋಗೋ ಹತ್ರಕ್ಕೆ, ಉಜ್ಜೋ, ಪಕ್ಕಕ್ಕೆ ತಳ್ಳೋ, ಫುಟ್ಪಾತ್ನಲ್ಲಿ ಹತ್ಸೋ, ಅವನ್ನ ಜಾಗ ಇಲ್ದಂಗೆ ಮಾಡೋ. ಏನ್ರಿ, ಒಂದು ಗಾಡಿನಲ್ಲಿ ಇವ್ರು 1 ನಿಮಿಷ ಮುಂಚೆ, ಅವ್ರು 1 ನಿಮಿಷ ಆಮೇಲೆ, ಅಷ್ಟಕ್ಕಿಷ್ಟು ಗಲಾಟೆ. ನೋಡಿದ್ರೆ ಇವ್ರು ಕೊನೆಗೆ ಅಲ್ಲಿ ಹೋಗಿ ಟೋಲಲ್ಲಿ ನಿಂತಿರ್ತಾನೆ ಅವನು, ದೊಡ್ಡ ಗಾಡಿ ಇಟ್ಕೊಂಡು. ಅವನ ಮುಂದೆ 9 ಗಾಡಿ, 8ನೇ ಗಾಡಿ ಇವನು ನಿಂತ್ಕೊಂಡಿದ್ದಾನೆ. ಅಲ್ಲೋ ಮೊದಲನೇ ಗಾಡಿ ಅವನು ₹10 ಚಿಲ್ಲರೆ ಗಲಾಟೆ ಮಾಡ್ತಾ ನಿಂತಿದ್ದಾನೆ. ಇಲ್ಲಿ ಬಂತಲ್ಲ ಸಣ್ಣ ಕಾರು, ಯಾರೂ ಇಲ್ಲ, ಖಾಲಿ, ಹೊಟ್ಟೆ ಹೋಗ್ಬಿಡ್ತಾನೆ. ಟೀಮ್ ಅಂದ್ಬಿಟ್ಟು ಬೇರೆ ಹೋಗ್ತಾನೆ ಅವನು, ನೋಡಿದ್ಯಾ ಅಂತ. ಅವನು ಆಮೇಲೆ ಇನ್ನಷ್ಟು ತಿರ್ಗಾ ಅಷ್ಟು ಟೈಮ್ ವ್ಯತ್ಯಾಸ ಆಗಿರ್ತಲ್ಲ, ಅದಕ್ಕೆ ಡಬಲ್ ಸ್ಪೀಡಲ್ಲಿ ಹೋಗಿ ಬರೋದು. ಎಷ್ಟು ಚಿಕ್ಕದು ಎನ್ನ ಹೃದಯ, ಏನು ಹೊಲಸದು ಅಂತಾರೆ. ಸಿದ್ಧಾರೂಢರ ಜಾತ್ರೆ, ನಾನು ಹೋದ ಸತಿ ಟ್ರಸ್ಟಿ ಆಗಿದ್ದೆ, ನನಗೆ ಹಗ್ಗ ಮುಟ್ಟಕ್ಕೆ ಬಿಡ್ತಿಲ್ಲ, ಈ ಸರಿ ಟ್ರಸ್ಟಿ, ನೋಡ್ರಿ ಅಂತ ಅಷ್ಟುದ್ದ ಕಾಗದ ಬರೆಯೋದು ಪ್ರಿನ್ಸಿಪಲ್ ಡಿಸ್ಟ್ರಿಕ್ಟ್ ಜಡ್ಜ್ಗೆ. ಎಷ್ಟು ಚಿಕ್ಕದು ಎನ್ನ ಹೃದಯ, ಏನು ಹೊಲಸದು. ಪಕ್ಕದ ಮನೆಯವ್ರ ಜೊತೆ ಗಲಾಟೆ, ತಂದೆ ತಾಯಿಗಳ ಜೊತೆ ಗಲಾಟೆ, ಅಣ್ಣ ತಮ್ಮಂದಿರ ಜೊತೆ ಗಲಾಟೆ, ಅರ್ಧ ಅಡಿ ನಮ್ಮನೆ ಕಡೆಗೆ ಸಜ್ಜ ಬಂದ್ಬಿಟ್ಟಿದೆ ಅಂತ 30 ವರ್ಷ ಕೋರ್ಟಲ್ಲಿ ಕಟ್ಲೆ ಮಾಡೋ ಅಂಥದ್ದು, ₹1,000 ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತಕ್ಕಂಥದ್ದು. ಎಷ್ಟು ಚಿಕ್ಕದು ಎನ್ನ ಹೃದಯ, ಏನು ಹೊಲಸದು. ಅಲ್ಲು ನೆಲೆಯ ಬೇಡುವವನ ದೈನ್ಯವೆಂಥದು, ಹರಿಗೆಯೊಂದು ಗುಡಿಯನ್ನೊಂದ ಕಟ್ಟುತ್ತಿರುವೆನು ಅಂತ ಹೇಳ್ತಾರೆ. ಬೆಳ್ಳಿ ಬೆಟ್ಟದ ಒಡೆಯ ಶಿವನು ಚಂದ್ರಮೌಳಿಯು, ಪ್ರೇಮ ಮೂರ್ತಿ ಗಿರಿಜೆ ಅವನ ಪ್ರಣಯ ಕಾಂತೆಯು, ಆದರವನ ಬೀಡು ಮಸಣ ಲೇಪ ಬೂದಿಯು, ಚರ್ಮ ಹುಡಿಗೆ ಹಾವು ತೊಡಿಗೆ ಬದುಕು ಭಿಕ್ಷೆಯು, ಹರಿಗೆ ಎಂದು ಗುಡಿಯನ್ನೊಂದ ಕಟ್ಟುತ್ತಿರುವೆನು.
ಕೊನೆ ನೋಡಿ ಬಹಳ ಮುಖ್ಯ.